ನನಗೆ ವೇದಿಕೆ ಮೇಲೆ ಬರುವ ಹೊತ್ನಾಗ ಒಬ್ಬಕ್ಕೆ ಅಮ್ಮ ಅಂದಳು, ನೀವು ಹಂಗೆ ಮಾತಾಡ್ಕೊಂತ ಹೋಗಬೇಡ್ರಿ, ನಮ್ಮ ಮುಖ ನೋಡಿ ಮಾತಾಡ್ರಿ, ಊಟದ ಟೈಮ್ ಆದೊತ್ತಿನೊಳಗೆ ನೀವು ಸುಮ್ಮನೆ ಹಂಗೆ ಮಾತಾಡ್ರಿ ಅಂದ್ರೆ ಮುಂದೆ ಪರಿಸ್ಥಿತಿ ಚಲೋ ಇರೋದಿಲ್ಲ ಅಂತ ಹೇಳಿ ಆ ಕಾರಣಕ್ಕೆ ನಾನು ಭಾಳ ಹೊತ್ತು ಮಾತಾಡೋದಿಲ್ಲ. ಇಲ್ಲಿ ಒಂದು ಮಾತನ್ನು ಗಮನಿಸಬೇಕು. ಬಸವ ತತ್ವವನ್ನು, ಬಸವಣ್ಣನವರ ವಚನಗಳನ್ನು ಓದಿಕೊಂಡು ಉಪದೇಶ ಮಾಡುವಂಥ ಮಠಾಧಿಪತಿಗಳು ನಮ್ಮ ನಾಡಿನೊಳಗೆ ಭಾಳ ಮಂದಿದಾರ. ಆದರೆ ಬಸವ ತತ್ವವನ್ನು ಬದುಕಿ ಬಸವ ತತ್ವವನ್ನು ಉಪದೇಶ ಮಾಡಿರ್ತಕ್ಕಂಥ ಅಪರೂಪದ ಮಠಾಧಿಪತಿಗಳು ಡಾಕ್ಟರ್ ವಿಜಯ ಮಹಂತಪ್ಪಗಳವರು ಅನ್ನೋದು ಭಾಳ ಮಹತ್ವದ ಸಂಗತಿ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂತಂದರೆ, ಯಾರೂ ಅನ್ಯಥಾ ಭಾವಿಸಬಾರ್ದು. ನಮ್ಮ ಅಧ್ಯಕ್ಷರು ಮಾತಾಡ್ತಾ ಒಂದು ಮಾತು ಹೇಳಿದರು, ಎಲ್ಲ ಸ್ವಾಮಿಗಳ ಕೈಯಾಗಿ ಜೋಳಿಗೆ ಕೊಡೋನು ಅಂಥೇಳಿ. ಮಹಾಂತಪ್ಪಗಳವ್ರ ಜೋಳಿಗೆಯನ್ನು ಎಲ್ಲ ಸ್ವಾಮಿಗಳ ಕೈಯಾಗಿ ಕೊಡೋನು ಅಂಥೇಳಿ. ಬಹುಶಃ ಅವರಿಗೆ ಗೊತ್ತದ ಇಲ್ಲೋ ಗೊತ್ತಿಲ್ಲ, ನಮಗೆಲ್ಲರಿಗೂ ಜೋಳಿಗೆ ಕಂಪಲ್ಸರಿ ಕೊಟ್ಟಿರ್ತಾರೆ. ಆದರೆ ನಮ್ಮ ಜೋಳಿಗೆಗಳು ತಿಳಿತು ನಿಮಗೆ ಏನು ಹೇಳಿ, ನಮ್ಮ ಜೋಳಿಗೆಗಳು ಹೋಳಿಗೆ ಬೇಡಾಕತ್ಯಾವ. ದುಶ್ಚಟಗಳನ್ನು ಬೇಡಿದ ಅಪರೂಪದ ಕರ್ನಾಟಕದ ಜೋಳಿಗೆ ಅದು ಡಾಕ್ಟರ್ ವಿಜಯ ಮಹಾಂತಪ್ಪಗಳವರ ಜೋಳಿಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೋಡ್ರಿ, ಕೇವಲ ಕರ್ನಾಟಕ ಅಲ್ಲ, ಕೇವಲ ಭಾರತ ಅಲ್ಲ, ವಿದೇಶದೊಳಗೂ ಸಹಿತ ದುಶ್ಚಟಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ನಾಡಿನ ಜನರನ್ನು ಹಾಳು ಮಾಡುವಂಥ ಚಟಗಳನ್ನು ನಾಶ ಮಾಡೋದಕ್ಕೆ ಜೋಳಿಗೆ ಹಾಕಿದ ಅಪ್ಪಗಳು. ಅದಕ್ಕೆ ಜೋಳಿಗೆ ನಾವು ಕೊಡೋದು ಬೇಡ. ಸ್ವಾಮಿಗಳಿಗೆ ಈ ವೇದಿಕೆ ಮೂಲಕ ಒಂದು ವಿನಂತಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದ್ರೆ, ನಿಮ್ಮ ಜೋಳಿಗೆ ಏನದಾವ ಅವನು ಹೊರಗೆ ತೆಗೀರಿ ಅಂತ ಹೇಳಬೇಕೆ ಅಷ್ಟೇ ಹೊರತು ಜೋಳಿಗೆಯನ್ನು ಕೊಡೋ ಅವಶ್ಯಕತೆ ಇಲ್ಲ. ಏನ್ರಿ, ಒಂದು ಮಾತು ನನಗೆ ಮೊನ್ನೆ ಭಾಳ ಖುಷಿ ಅನ್ನಿಸ್ತು. ತಮಿಳುನಾಡಿನ ಮುಖ್ಯಮಂತ್ರಿಗಳು ಮೊದಲಿಗೆ ಒಂದು ಘೋಷಣೆ ಮಾಡಿದರು. ಸುಮಾರು 714 ಅಂಗಡಿಗಳನ್ನು, ಶೆರೆ ಅಂಗಡಿಗಳನ್ನು, ಎಲ್ಲಿ ದೇವಸ್ಥಾನ, ಆಮೇಲೆ ಶಾಲೆ, ಸಾರ್ವಜನಿಕ ಸ್ಥಳಗಳಲ್ಲಿರ್ತಕ್ಕಂಥದ್ದನ್ನು ಅವತ್ತಿನಿಂದ ಜಾರಿಗೆ ಬರುವಂಗೆ ಅವರು ಘೋಷಣೆ ಮಾಡಿದರು. ಸ್ವಲ್ಪ ತಮಿಳುನಾಡಿನ ಗಾಳಿ ನಮ್ಮ ಬೆಂಗಳೂರು ವಿಧಾನಸೌಧಕ್ಕೂ ಸ್ವಲ್ಪ ಬೀಸಿದರೆ ಭಾಳ ಒಳ್ಳೆಯದಾಗ್ತದೆ. ಇಂಥ ತೀರ್ಮಾನ ಭಾಳ ಬೇಗ ಆಗಬೇಕು. ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷರು ಅವ್ರಿಗೆ ನನಗೆ ಭಾಳ ಖುಷಿ ಅನ್ನಿಸ್ತು. ನಾನು ಯಾವುದನ್ನು ನೋಡಿಲ್ಲ, ಅಮಾವಾಸ್ಯೆ ದಿವಸ ಮದುವೆ ಆಗೀನಿ ಅಂಥೇಳಿ. ನೋಡ್ರಿ, ಅವ್ರದ್ದು ಏನೂ ತೊಂದರೆ ಇಲ್ಲ. ಮುಹೂರ್ತ ನೋಡಿ ಮದುವೆ ಆದದ್ದು ಡೈವರ್ಸ್ ತೊಗೊಂಡವ. ಅಮಾವಾಸ್ಯೆ ದಿವಸ ಮದುವೆ ಆದವರು ಆರಾಮದಾರ. ಅದಕ್ಕೆ ನೆನಪಿಟ್ಕೋಬೇಕು, ಮದುವೆ ಆಗೋದಕ್ಕೆ ಮುಹೂರ್ತ ಅದು ಭಾಳ ಮುಖ್ಯ ಅಲ್ಲ. ಭಾಳ ಮಂದಿ ಕೇಳ್ತಿರ್ತಾರೆ, ಹುಡುಗಿದು ಹುಡುಗನ ಜಾತಕ ನೋಡ್ರಿ ಅಂತೇಳಿ. ಹುಡುಗಿ ಹುಡುಗಂದು ಜಾತಕ ನೋಡೋದು ಅವಶ್ಯ ಇಲ್ಲ. ಮೊದಲು ಅತ್ತಿ ಸೊಸಿ ಜಾತಕ ನೋಡಿ ಮುಂದೆ ಮದುವೆ ಮಾಡೋದು ಭಾಳ ಅವಶ್ಯ ಐತಿ. ಹೊಡೀರಿ, ನೀವು ನಿಮ್ಮದೇ ಹೇಳಕತ್ತೇನು ಸುದ್ದಿ ಈಗ ಏನ್ರಿ? ಭಾಳ ಗಮನಿಸಬೇಕು. ಇವತ್ತು ಬಸವ ತತ್ವವನ್ನು ಕುರಿತು ಮಾತನಾಡುವಂಥದ್ದು, ಬಸವ ತತ್ವವನ್ನು ಕುರಿತು ಯಾರು ಹೇಳ್ತಾರೆ ಅವರನ್ನು ವಿಡಂಬನೆ ಮಾಡುವಂಥದ್ದು, ಅವರನ್ನು ಟೀಕಾ ಮಾಡುವಂಥದ್ದು, ಅವರನ್ನು ಹೊಲಸು ಬೈಗುಳಗಳಿಂದ ಬೈಯುವಂಥ ಒಂದು ಕೆಟ್ಟ ಸಂಸ್ಕೃತಿ ನಮ್ಮ ನಾಡಿನೊಳಗೆ ಶುರುವಾಗಿದೆ. ನೆನಪಿಟ್ಕೋಬೇಕು, ಯಾರು ವಚನ ಸಾಹಿತ್ಯವನ್ನು, ಬಸವ ತತ್ವವನ್ನು ತಲೆ ಮೇಲೆ ಹೊತ್ತು ಪ್ರಸಾರ ಮಾಡ್ತಿದ್ದಿರಲ್ಲ, ಆ ಸ್ವಾಮಿಗಳೆಲ್ಲ ನೆನಪಿಟ್ಕೋಬೇಕು, ಇವತ್ತಿಲ್ಲ ನಾಳೆ ಈ ಕರ್ನಾಟಕದೊಳಗೆ ವಚನ ಸಾಹಿತ್ಯವನ್ನು ಒಪ್ಪಿಕೊಂಡ ಸ್ವಾಮಿಗಳು ಮಾತ್ರ ಉಳಿತಾರೆ. ಇನ್ನುಳಿದವ್ರ ಗಾಳಿಗೆ ಎಲೆ ಹಾರಿ ಹೋದಂಗೆ ಹಾರಿ ಹೋಗ್ತಾರೆ ಅನ್ನೋದನ್ನು ಮರಿಬೇಡ್ರಿ. ಹೇಳ್ತೀನಿ ನಿಮಗೆ ನಾನು, ಅದಕ್ಕೆ ಕಾರಣ ಹೇಳ್ತೀನಿ. ಒಂದು ಗರುಡ ಪಕ್ಷಿ ಗೊತ್ತು ನಿಮಗೆ? ಗರುಡ ಪಕ್ಷಿಯ ಹೆಗಲ ಮೇಲೆ ಒಂದು ಕಾಗಿ ಕೂತು ಒದರಕೈತ, ತಲೆ ಕುಕ್ಕುದು ಒದರುದು, ಕುಕ್ಕುದು ಒದರುದು, ಕುಕ್ಕುದು ಒದರುದು. ಗರುಡ ಪಕ್ಷಿ ಆ ಕಾಗಿನ ಕೂಡ ಜಗಳಾಡಲಿಲ್ಲ, ಅದಕ್ಕೆ ಬೈಲಿಲ್ಲ. ಆ ಗರುಡ ಪಕ್ಷಿ ಏನು ಮಾಡಿತು ಅಂತಂದ್ರೆ ಆಕಾಶದ ಮೇಲೆ ಹಾರಕ್ಕೆ ಶುರು ಮಾಡಿತು. ಹಾರಿತು, ಭಾಳಷ್ಟು ದೂರ ಹಾರಿತು. ನೆನಪಿಟ್ಕೊಳ್ರಿ, ಆ ಗರುಡ ಪಕ್ಷಿ ಮಾತ್ರ ಅಲ್ಲಿ ಶ್ವಾಸೋಚ್ಛ್ವಾಸವನ್ನು ತಗೊಳ್ಳಬಲ್ಲದು. ಕಾಗೆ ಅಲ್ಲಿ ಇದರೊಳಗೆ ಆಕ್ಸಿಜನ್ ಕಮ್ಮಿ ಆಗಿ ಕಾಗಿ ಒದ್ದಾಡಕ್ಕಿತ್ತು.
ಒದ್ದಾಡ್ತಾ ಮತ್ತೂ ಮ್ಯಾಲ ಹಾರಿತ ಗರುಡ ಪಕ್ಷಿ. ಅವಾಗ ಕಾಗಿ ದಿಕ್ಕು ತಪ್ಪಿ ಮ್ಯಾಲಿಂದ ಬಿದ್ದು ಸತ್ತು ಹೋತು. ಹಂಗ ವಚನ ಸಾಹಿತ್ಯವನ್ನು ಹೊತ್ತ ಗರುಡ ಪಕ್ಷಿಗಳ ಜೊತೆಗೆ ಕಾಗಿಗಳು ಒದರಾಕ್ ಚಾಲು ಮಾಡ್ಯಾವ. ಕಾಗಿಗಳು ಕಾವ್ 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 ಒದರಾಕತ್ಯಾವ. ನೆನಪಿಟ್ಕೋಬೇಕು, ವಚನ ಸಾಹಿತ್ಯವನ್ನು ಹೊತ್ತ ಪಕ್ಷಿಗಳು ಗರುಡಗಳು, ಅವಕ್ಕೆ ನಾವು ಹೊಳೆ ಒದರಬೇಕಾಗಿಲ್ಲ. ನಾವು ಮ್ಯಾಲ ಹಾರ್ಕೋತ ಹೋದ್ಬಿಟ್ರೆ ಸಾಕು, ಅಲ್ಲಿಂದ ಜೀವ ಬಿಟ್ಟು ತೆಳಗೆ ಬಿದ್ದು ಸಾಯ್ತಾವೆ ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಇಂಥ ಒಂದು ವಿಶಿಷ್ಟ ಕಾಲಘಟ್ಟದೊಳಗೆ ನಾವಿದ್ದೀವಿ. ಮಠಾಧಿಪತಿಗಳಾದವರು ಹೆಂಗಿರಬೇಕು ಅನ್ನೋದಕ್ಕೆ ಕರ್ನಾಟಕದೊಳಗೆ ಯಾವುದಾದ್ರೂ ಸ್ವಾಮಿಯನ್ನು ನಾವು ಮಾಡೆಲ್ಲಾಗಿ ಹೇಳ್ತಿದ್ರೆ ಅದು ಡಾಕ್ಟರ್ ವಿಜಯ ಮಹಾಂತಪ್ಪಗಳು ಮಠಾಧಿಪತಿಗಳಿಗೆ ಒಂದು ಮಾದರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೋಡ್ರಿ, ನೀವು ದುಶ್ಚಟಗಳ ಬಗ್ಗೆ ಎಷ್ಟು ಅರಿವು ಮೂಡಿಸುವಂಥ ಕೆಲಸ ಮಾಡಿದರು. ಯಾಕೆ ಇವತ್ತು ಈ ನಾಡಿನೊಳಗೆ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಅಂತಂದರೆ ಯುವಕರಿಗೆ. ಅದಕ್ಕೆ ನಾನು ಅಧ್ಯಕ್ಷರಲ್ಲಿ ಒಂದು ಮಾತು ಕೇಳ್ಕೊಳ್ತೀನಿ. ಒಂದು ಹಳ್ಳಿಯೊಳಗೆ ಅಲ್ಲಿ ಶಾಲೆ ಹತ್ತಕ್ಕೆ ಶರದ ಅಂಗಡಿ ಅದನ್ನು ತೆಗಿಸಿ ಹಾಕ್ರಿ ಅಂತ ನಾವು ಕೇಳಿದ್ರೆ ಅರ್ಜಿ ಕೊಡ್ರಿ ಅಂತಾರೆ ಅವ್ರು. ಅದಕ್ಕೆ ತೆಗಿಯಾಕ ಅರ್ಜಿ ಕೊಡ್ರಿ, ಇಡಾಕೇನು ರೊಕ್ಕ ಕೊಡ್ರಿ. ನೆನಪಿಟ್ಕೋಬೇಕು, ಅರ್ಜಿ ಕೊಡೋದಿಲ್ಲ, ಏನಿಲ್ಲ. ನಾನು ಅಧ್ಯಕ್ಷರು ಹೆಂಗೂ ನಮ್ಮ ಹತ್ಯಕ ಅದಾರ, ಅವರಿಗೆ ಒಂದಿಟ್ಟು ಹೆಚ್ಚಿಗೆ ಜೀವ ತಿಂತೀವಿ. ನಿಮ್ಮ ಮಂಡಳಿಯ ವತಿಯಿಂದ ಸರ್ಕಾರದಕ್ಕೆ ಗಮನಕ್ಕೆ ತರ್ರಿ. ಎಲ್ಲೆಲ್ಲಿ ಶಾಲೆ ಹತ್ತಿರ, ಮಠಗಳ ಹತ್ತಿರ, ದೇವಸ್ಥಾನಗಳ ಹತ್ತಿರ ಶರದ ಅಂಗಡಿ ಅದಾವ, ಅವೆಲ್ಲವೂ ಶಿಫ್ಟ್ ಆಗುವಂಥ ಕೆಲಸವನ್ನು ನೀವು ಕೈಗೊಳ್ಳ್ರಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಎಲ್ಲಿ ಕರಿತೀರಿ ಕರೀರಿ, ನಾವು ಸ್ವಾಮಿಗಳು ನಿಮ್ಮ ಜೊತೆಗಿದ್ದೀವಿ. ಯಾಕೆ ಅಂತಂದರೆ ಸರ್ಕಾರ ಒಂದು ಭ್ರಮೆಯೊಳಗಿರ್ತದೆ. ನೋಡ್ರಿ, ಇಲ್ಲಿ ಮೊನ್ನೆ ಅದಕ್ಕೆ ಸಂಬಂಧಪಟ್ಟ ಸಚಿವರು ಹೇಳಿದರು, ಎಲ್ಲ ಅಂಗಡಿಯೊಳಗೂ ಅದನ್ನು ಸಿಗುವಂಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ. ಎಲ್ಲ ಅಂಗಡಿಯೊಳಗೆ, ಪಾನ್ ಅಂಗಡಿಯೊಳಗೆ, ಕಿರಾಣಿ ಅಂಗಡಿಯೊಳಗೆ, ಎಲ್ಲಿ ಬೇಕಾದಲ್ಲಿ ತಗೊಳ್ಳಿ ಅಂತ ಹೇಳಿ ಭಾಳ ಮಂದಿಗೆ ತೊಂದರೆ ಆಗಾಕತೈತಿ ಅಂತ ಹೇಳಿ. ಮಾನ್ಯ ನೋಡ್ರಿ, ಈಗ ಅದ್ರದ್ದು ರೊಕ್ಕನೂ ಇಳಿಸಿರಿ. ಈಗ ಮಾನ್ಯ ಎಷ್ಟೋ ಇಳಿತದ, ನನಗೆ ಗೊತ್ತಿಲ್ಲ, ಅದು ಮಣ್ಣು ಇಳ್ದೈತೆ ಅಂತ ಹೇಳ್ರಿ. ಎಷ್ಟ್ರಿ ಇಳೀತೀಗ ಒಂದಿಟ್ಟು ನಾ ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ, ಅದನ್ನು ಇಳಿಸೋ ಬದಲಿ ಡೀಸೆಲು ಪೆಟ್ರೋಲು ಒಂದಿಟ್ಟು ಇಳಿಸಿರಂದ್ರೆ ನಿಮಗೆ ಪುಣ್ಯ ಬರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋದ್ರ ಮುಖಾಂತರ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ ಮಹಾಂತಪ್ಪಗಳವರು ಅವ್ರ ಜೊತೆಗೆ ಎಷ್ಟು ಅಡ್ಡಾಡಿವು ನಾವು ಅಂತಂದರೆ, ಎಲ್ಲರೇ ನಾವು ಬಿಟ್ಟು ಊರಿಗೆ ಹೊಂಟಿವಿ ಅಂತಂದ್ರೆ ಸಿಟ್ಟಿಗೆ ಎದ್ದು ಬೈತಿದ್ರು. ಏನು ಮಾಡ್ತೀರಿ ಅಪ್ಪಗಳಲ್ಲಿ ಬರ್ರಿ ನಮ್ಮ ಕೂಡ ಅಂತೇಳಿ. ಬಹುಶಃ ಇವತ್ತು ಇಲ್ಲಿ ತಂಗಡಿಗೆ ಒಳಗೆ 150 ಹರಿಜನರಿಗೆ, ದಲಿತರಿಗೆ ಲಿಂಗ ದೀಕ್ಷೆ ಮಾಡೋ ಕಾರ್ಯಕ್ರಮ ಬಂತು. ಇಲ್ಕಲ್ಲಜ್ಜವ್ರು ನನ್ನ ಕುಂಡ್ರಿಸಿ ಮಾಡ್ರಿ ಅಪ್ಪಗಳತ್ತಂತಂದರು. ಮಾಡಿದೀವಿ. ಆ ಕಾರ್ಯಕ್ರಮ ಮುಗಿದ ಮೇಲೆ ನನಗೆ ಪತ್ರ ಬಂದು ಏನಂತ, ನಿನ್ನ ನೋಡ್ತೀವಿ ಸ್ವಾಮಿ, ನಿನ್ನ ನೋಡ್ಕೋತೀವಿ. ಆ ಪತ್ರಗಳು ಬಂದು ಅವ್ರು ಯಾರೂ ನನ್ನ ನೋಡಲಿಲ್ಲ, ನಾನು ಅವ್ರನ್ನ ನೋಡಕ್ಕೆ ಹೋಗುವಂಥ ಪರಿಸ್ಥಿತಿ, ದವಾಖಾನೆಗೆ ಮಕ್ಕೊಂಡಿದ್ದು, ಅವ್ರನ್ನ ನಾನು ಹೋಗಿ ನೋಡಿ ಬಂದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಭಾಳ ಶಾಣ್ಯಾರನ್ನವ್ರು ಭಾಳ ಮಂದಿ ಮಾತಾಡಕತ್ತಾರೆ. ಈಗ ನೆನಪಿಟ್ಕೊಳ್ರಿ, ಈ ಶಾಣ್ಯಾರಿಂದ ಏನೂ ಗದಗದಾಗುವುದಿಲ್ಲ. ಕಲ್ಯಾಣವನ್ನು ಕಟ್ಟಿದ್ರು ಬಸವಣ್ಣವರು. JCB ಟ್ರ್ಯಾಕ್ಟರ್ ತಗೊಂಡು ಕಲ್ಯಾಣ ಕಟ್ಟಲಿಲ್ಲ. ನಿರಕ್ಷರಿಗಳಿಗೆ ಅಕ್ಷರವನ್ನು ಕಲಿಸಿ ಓದಲಿಕ್ಕೆ ಬರೀಲಿಕ್ಕೆ ಬರಲಾರ್ದಂಥ ಶರಣರ ಕಡೆಯಿಂದ ವಚನಗಳನ್ನು ಬರೆಸಿ ಎಷ್ಟು ಅದ್ಭುತವಾದಂಥ ಕಲ್ಯಾಣ ರಾಜ್ಯವನ್ನು ಬಸವಣ್ಣವ್ರು ಕಟ್ಟಿದ್ರಲ್ಲ, ನೆನಪಿಟ್ಕೋಬೇಕು. ಒಂದು ಹೋಟೆಲ್ನೊಳಗೆ ಬೋರ್ಡ್ ಬರೆದಿದ್ರು, ಸಿಂಕತೆ ಕೈ ತೊಳಿತಿರ್ಲ, ಅಲ್ಲಿ ಸಿಂಕತೆ ಒಂದು ಬೋರ್ಡ್ ಬರೆದಿದ್ರು. ಏನೋ ಕುಡಿಯುವ ನೀರು ಅಂತ ಒಂದು ಕಡೆಗೆ ಬರೆದಿದ್ರು, ಇನ್ನೊಂದು ಕಡೆಗೆ ಕೈ ತೊಳೆಯುವ ನೀರು ಅಂತ ಬರೆದಿದ್ರು. ಅಲ್ಲಿ ಒಬ್ಬ ಊಟ ಮಾಡಿ ನೀರು ಕುಡಿಯಾಕಂತ ಹೇಳಿ ಅಲ್ಲಿ ಹೋಗಿ ನೀರು ಕುಡಿತಿದ್ದ. ಅವಾಗ ಇನ್ನೊಬ್ಬ ಬಂದು ಏನು ಮಾಡಿದ, ಈಚೆ ಕಡೆ ಕೈ ತೊಳೆಯುವ ನೀರಿತ್ತಲ್ಲ, ಅಲ್ಲಿ ನೀರು ಕುಡಿಯಾಕತ್ತ. ಅವಾಗ ಅವನು ಹೇಳಿದ, ಸಾಲಿ ಕಲ್ತಿ ಇಲ್ಲೋ, ನೋಡಲ್ಲಿ ಬೋರ್ಡು ಏನು, ಅಲ್ಲಿ ಕೈ ತೊಳೆಯುವ ನೀರು ಅಂತ ಹೇಳಿ ಬರ್ದಾರ, ಇಲ್ಲಿ ಕುಡಿಯುವ ನೀರು ಹೊತ್ತು ಬರ್ದಾರ. ಇಲ್ಲಿ ಕುಡಿ, ಅಲ್ಲಿ ಕುಡಿಬೇಡ ಅಂತ ಹೇಳಿದ. ಅವಂದ, ನೀ ಸುಮ್ಮ ಕುಡಿದು ಹೋಗಂದವ. ನಾ ಇಲ್ಲೇ ಕುಡಿತೀನಿ, ಅಲ್ಲೇ ಕುಡಿತೀನಿ, ಕೈ ತೊಳಿ ನೀರು. ಮಳ್ಳ ನಿನಗೆ ಗೊತ್ತಿಲ್ಲ, ಇದಕ್ಕೆ ಸಿಂಕ್ ಏನು ಟ್ಯಾಂಕ್ ಐತಿಲ್ಲ, ಸಿಂಟೆಕ್ಸ್ ಅದು ಒಂದೇ ಐತಿ.
ದಿವಸ ಅದಕ್ಕೆ ನೀರು ಏರ್ಸವ ನಾನು. ಸಿಂಟೆಕ್ಸ್ ಒಂದೇ ಅದ, 2 ನಳಕ್ಕೆ ನೀರು ಬರೋದು ಅದೇ, ಕೈ ತೊಳೆಯೋ ನೀರು ಅದ, ಆಮೇಲೆ ಕುಡಿಯೋ ನೀರು ಅದ. ಆ ಕಾರಣಕ್ಕೆ ನೀರೇರ್ಸವ್ ನನಗೆ ಗೊತ್ತೈತೆ, ಬೋರ್ಡ್ ಅದಾವ ನಿನಗೆ ಗೊತ್ತೈತೆ ಹೊತ್ತು ಕೇಳಿದತ್ತ. ಅದಕ್ಕೆ ನೆನಪಿಟ್ಕೊಳ್ರಿ, ಭಾಳ ಶಣರನ್ನ ಅವ್ರು ಏನು ಮಾತಾಡಕತ್ತಾರಲ್ಲ, ಇವರು ಓದಿ ನೋಡಿ ಮಾತಾಡಕತ್ತಾರ, ಇನ್ನೊಬ್ಬರನ್ನ ನೋಡಿ ಮಾತಾಡಕತ್ತಾರ. ಆದರೆ ಈ ನಾಡಿನೊಳಗೆ ಬಸವಾದಿ ಶರಣರು ಕಾಯಕವನ್ನು ಮಾಡುವ ಮೂಲಕ ನೋಡ್ರಿ, ಅನುಭವ ಮಂಟಪಗಳು ಎಷ್ಟು ಅದಾವೆ ಹೇಳ್ರಿ ನನಗೆ. ಅನುಭವ ಮಂಟಪ ಒಂದೇ ಒಂದು, ಅದು ಕರ್ನಾಟಕದಾಗಷ್ಟೇ ಅಲ್ಲ, ಭಾರತದೊಳಗೆ ಅಷ್ಟೇ ಅಲ್ಲ, ಪ್ರಪಂಚದೊಳಗೆ ಒಂದೇ ಒಂದು ಅನುಭವ ಮಂಟಪ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಅನ್ನೋದನ್ನು ಮರಿಬಾರ್ದು. ನನಗೆ ಭಾಳ ಖುಷಿ ಅನ್ನಿಸ್ತದೆ. ಮೊನ್ನೆ ನಾನು ಬಸವ ಕಲ್ಯಾಣದೊಳಗೆ ಬಾಲ್ಕಿಯೊಳಗಿದ್ದಾಗ ಅನುಭವ ಮಂಟಪ ನೋಡಿದೆ. ಎಷ್ಟು ಅದ್ಭುತವಾದ ರೀತಿಯೊಳಗೆ ಅನುಭವ ಮಂಟಪ ನಿರ್ಮಾಣ ಆಗ್ಕೊಳ್ತಾ ಇದೆ. ಆ ಕಾರಣಕ್ಕೆ ಇಲ್ಲಿ ನೆನಪಿಟ್ಕೋಬೇಕು, ಇವತ್ತು ಆ ಅನುಭವ ಮಂಟಪ ತಯಾರಾಯಿತು ಅಂತಂತಂದ್ರೆ ಕೇವಲ ಭಾರತೀಯರಲ್ಲ, ವಿದೇಶದಿಂದಲೂ ಸಹಿತ ಅನುಭವ ಮಂಟಪಕ್ಕೆ ಬರುವಂಥ ವ್ಯವಸ್ಥೆ ಅಷ್ಟು ಅದ್ಭುತವಾಗಿ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಕಲ್ಯಾಣ, ಮತ್ತೆ ಬಸವಣ್ಣ, ಮತ್ತೆ ಅನುಭವ ಮಂಟಪ ಮತ್ತೊಮ್ಮೆ ಈ ನಾಡಿನೊಳಗೆ ಮೊಳಗುತ್ತದೆ ಅನ್ನುವಂಥ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ನಾವು ಯಾರೂ ಕಳ್ಕೊಳ್ಬೇಕಾಗಿಲ್ಲ. ನೋಡ್ರಿ, ಭಾಳ ಮಂದಿ ಮಠಕ್ಕೆ ಉತ್ತರಾಧಿಕಾರಿಗಳಾಗ್ತಾರೆ. ಉತ್ತರಾಧಿಕಾರಿಗಳಾದ ಕೂಡಲೇ ಬ್ಯಾಂಕ್ ಬ್ಯಾಲೆನ್ಸ್, ಲೆಕ್ಕಪತ್ರ, ಕೋರ್ಟು ಕಚೇರಿ ಇವುಗಳನ್ನು ನೋಡ್ಕೊಂಡು ಕುಂಡ್ರುವಂಥದ್ದು ಬರ್ತದೆ. ಆದರೆ ನೆನಪಿಟ್ಕೋಬೇಕು, ಭಾಳ ಖುಷಿ ಅನ್ನಿಸ್ತದೆ, ಇಲಕಲ್ಲ ಮಠದ ಉತ್ತರಾಧಿಕಾರಿಯಾಗಿ ಬಂದಿರತಕ್ಕಂಥ ಗುರುಮಾಂತಪ್ಪಗಳು ಇಲಕಲ್ಲ ಮಠದ ಬ್ಯಾಂಕ್ ಬ್ಯಾಲೆನ್ಸಿಗೆ ಅವರು ಉತ್ತರಾಧಿಕಾರಿಯಾಗಲಿಲ್ಲ, ಮಹಾಂತಪ್ಪಗಳ ಜೋಳಿಗೆಗೆ ಅವರು ಉತ್ತರಾಧಿಕಾರಿಯಾಗಿ ನಿಂತಿರಲ್ಲ. ಇದು ಭಾಳ ದೊಡ್ಡದು. ಗುರುಗಳು ಮಾಡ್ಯಾರ, ಅವ್ರು ಹಿಂಬಾಲ್ ಹೋತ್ ಬಿಡು ಮುಗೀತತ್ ಹೇಳಿ ಕೂಡಿರಲಿಲ್ಲ. ಆ ಜೋಳಿಗೆಯನ್ನು ಮತ್ತೆ ಕೈ ಹಿಡಿದು ನೋಡ್ರಿ, ಜೋಳಿಗೆ ಬಗ್ಗೆ ಅವ್ರು ಹೇಳಿದರು, ಜೋಳಿಗೆ ಸ್ಥಾವರವಾದಂಥ ಜೋಳಿಗೆಗೆ ಜೀವ ತುಂಬಿರ್ತಕ್ಕಂಥ ಮಹಾಚೇತನ ಡಾಕ್ಟರ್ ಮಹಾಂತಪ್ಪಗಳು ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಜೋಳಿಗೆಗೆ ಜೀವಂತಿಕೆಯನ್ನು ತುಂಬಿದರು. ಏನನ್ನೋ ಬೇಡುವುದಲ್ಲ, ಜೋಳಿಗೆಯನ್ನು ಹಿಡ್ಕೊಂಡು ಈ ನಾಡಿನೊಳಗಿರ್ತಕ್ಕಂಥ ಜನರ ದುಶ್ಚಟಗಳನ್ನು, ಕೆಟ್ಟ ಭಾವನೆಗಳನ್ನು ಜೋಳಿಗೆಗೆ ಹಾಕಿ ಅವುಗಳನ್ನು ಜನರನ್ನು ಉದ್ಧಾರ ಮಾಡಿರ್ತಕ್ಕಂಥ ಪೂಜ್ಯರು. ಅದಕ್ಕೆ ಈಗ ನೋಡ್ರಿ, ಆ ದಿವಸವನ್ನು, ಪೂಜ್ಯರ ದಿವಸವನ್ನು ಏನು ವ್ಯಸನ ಮುಕ್ತ ದಿನವನ್ನಾಗಿ ಘೋಷಣೆ ಮಾಡಿದ್ದಾರೆ. ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದರ ಜೊತೆಗೆ ನಾನು ಇನ್ನೊಂದು ಆಸೆ ವ್ಯಕ್ತಪಡಿಸ್ತೀನಿ, ಡಾಕ್ಟರ್ ವಿಜಯ ಮಹಾಂತಪ್ಪಗಳವರ ಸ್ಮರಣೆ ಸಾರ್ಥಕ ಆಗಬೇಕು ಅಂತಂತಂದರೆ ಸಂಪೂರ್ಣ ಮದ್ಯಪಾನ ನಿಷೇಧವನ್ನು ಮಾಡಿ ಸರ್ಕಾರ ನಿರ್ಧಾರ ತಗೊಂಡ್ರು ಅಂತಂತಂದರೆ ಅದು ನಿಜವಾದ ಮಹಾಂತಪ್ಪಗಳವರ ಸ್ಮರಣೋತ್ಸವ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಆ ಹಿನ್ನೆಲೆಯೊಳಗೆ ಇವತ್ತು ಇಲಕಲ್ ಮಠ ಅಂತಂತಂದರೆ ಏನು ಅಂತಂದರೆ ಬಸವ ತತ್ವದ ಗಟ್ಟಿ ಜಾಗ. ಇವತ್ತು ಮಠಗಳು ಬಸವ ತತ್ವದ ಗಟ್ಟಿಯಾಗಿ ಪ್ರತಿಪಾದಿಸುವ ಮಠಗಳಾಗಬೇಕು. ನನಗೆ ಮೊನ್ನೊಬ್ಬರು ಸ್ವಾಮಿಗಳು ಫೋನ್ ಮಾಡಿದರು, ಏನು ಮಾಡೋದ್ರಿ, ನಾವಿಲ್ಲಿ ಊರಾಗ ಇರೋದ ವಾಜ್ಯ ಐತಿ, ಅದ್ರ ಸಂಬಂಧ ನಾವು ಏನು ಅನ್ನಕ್ಕೆ ಬರೋದಿಲ್ಲ. ನಾನು ಅಂಥ ಸ್ವಾಮಿಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಊರಾಗಿರೋದ ವಾಜ್ಯ ಐತಿ ಅಂತಂದ್ರೆ, ಬದುಕುದ ವಾಜ್ಯ ಐತಿ ಅಂತಂತಂದ್ರೆ ಬಡ ಬಟ್ಟೆ ತೆಗೆದಿಟ್ಟು ಹೊರಗೆ ಹೋಗೋದು ಭಾಳ ಒಳ್ಳೆಯದು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋಕೆ ಇಷ್ಟಪಡ್ತೀನಿ. ಬದುಕಿದ್ರೆ ಚಂದ ಬದುಕಬೇಕು, ಇಲ್ಲ ಅಂದ್ರೆ ಬಿಟ್ಕೊಟ್ಟು ಎದ್ದು ಹೋಗಬೇಕು. ಭಾಳ ಸ್ಪಷ್ಟವಾದ ನಿಲುವಿಗೆ ಇವತ್ತು ನಾವು ಬರೆದಿದ್ದರೆ ಮುಂದೆ ಉಳಗಾಲಿಲ್ಲ. ಭಾಳ ಮಂದಿ ಕೇಳಿದ್ರು ನನಗೆ, ನೀವು ಸ್ವಾಮಿಗಳು ಎಷ್ಟು ಮಂದಿ ನೀವು ನಿಲ್ಲವ್ರಿದ್ದೀರಿ, ಎಷ್ಟು ಮಂದಿ ಮಾಡೋರಿದ್ದೀರಿ, ಏನಾಗುವುದೈತಿ? ಭಾಳ ಮಂದಿ ತಿಳ್ಕೊಂಡಾರ ಸ್ವಾಮಿಗಳು ಮಾಡಾಕತ್ತಾರ, ಆಗಾಕತೈತಿ ಅಂತ ಹೇಳಿ. ನೆನಪಿಟ್ಕೋಬೇಕು, ಸ್ವಾಮಿಗಳು ನೀವು ಮಾಡ್ತಿರೋ ಬಿಡ್ತಿರೋ, ಇನ್ನು ಮುಂದೆ ಸ್ವಾಮಿಗಳ ಕೆಲಸವನ್ನು ಭಕ್ತರೇ ಕೈಗೆ ತಗೊಂಡು ನಿಲ್ಲುವಂಥ ದಿವಸ ಭಾಳ ದೂರಿಲ್ಲ. ಸಮಾಜ ಎಚ್ಚರಾಗ್ಯದ, ಆ ಸಮಾಜದ ಜೊತೆಗೆ ಬರಲಿಲ್ಲ ಅಂತಂತಂದರೆ ನೀವು ಎದೆದಕ್ಕೂ ಉಪಯೋಗ ಇರಲಾರ್ದಂಥ ವ್ಯಕ್ತಿಗಳಾಗಿ ಉಳಿಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಬಸವ ಸಂಸ್ಕೃತಿ ಅಭಿಯಾನದೊಳಗೆ ಡಾಕ್ಟರ್ ಗುರುಮಾಂತಪ್ಪಗಳು
ಬಾಗಲಕೋಟೆಯೊಳಗೆ ಬಂದಿದ್ದೀವಿ ನಾವು. ಅಲ್ಲಿ ವೇದಿಕೆ ಮೇಲೆ ಪ್ರಶ್ನೋತ್ತರ ಸಂದರ್ಭದೊಳಗೆ ಒಬ್ಬ ಹೆಣ್ಮಗಳು ಪ್ರಶ್ನೆ ಕೇಳಿದಳು ಲಿಂಗದ ಬಗ್ಗೆ. ಸೈಂಟಿಫಿಕ್ ಆಗಿ ಎಷ್ಟು ಚಂದ ಉತ್ತರ ಹೇಳಿದರು ಗುರುಮಾಂತಪ್ಪಗಳು ಅಂತಂದರೆ. ಸ್ವಾಮಿಗಳು ಅಂದ್ರೆ ಬರೀ ಗಂಟಿ ಬಾರಿಸ್ಕೋತ ಕುಂಡ್ರಾವ್ರ ತಿಳ್ಕೊಂಡಿದ್ರು. ಎಷ್ಟು ಚಂದ ಉತ್ತರ ಹೇಳಿದರೆ ಬಹುಶಃ ಅವರಿಗೆ ಸೈನ್ಸ್ ಪ್ರಾಧ್ಯಾಪಕರು ಕಾಲೇಜ್ದೊಳಗೆ ಅಷ್ಟು ಚಂದ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಿಂತಲೂ ವೈಜ್ಞಾನಿಕವಾಗಿ ಲಿಂಗವನ್ನು ಯಾಕೆ ಧರಿಸಬೇಕು ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಹೇಳಿದರು ಅಂತಂದರೆ ನನಗೆ ಎಷ್ಟು ಖುಷಿ ಆಯಿತು ಅಂತಂತಂದರೆ, ಕಾವಿ ಬಟ್ಟೆ ಅಂತಂದರೆ ಏನೂ ಬರಲಾರ್ದಂಥ ಬುದ್ಧಿಗೇಡಿಗಳು ಹಾಕೊಂಡು ಅಡ್ಡಾಡುವಂಥ ಬಟ್ಟೆ ಅಲ್ಲ, ಎಲ್ಲವನ್ನು ತಿಳಿದಂಥ ಗುರುಗಳು ಈ ಬಟ್ಟೆಯನ್ನು ಹಾಕಿರ್ತಾರೆ ಅನ್ನೋದಕ್ಕೆ ಡಾಕ್ಟರ್ ಗುರುಮಾಂತ ಮಹಾಸ್ವಾಮಿಗಳು ಒಂದು ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೊಡೀರಿ ಚಂದಂಗಿ ಹೊಡೀರಿ. ಹಿಂಗೆ ಎಷ್ಟು ನಾಜೂಕ್ ಹೊಡಿತಾರೆ ಅಂತಂದ್ರೆ ಮುಟ್ತಾರೆ ಹಿಂಗೆ ಅದನ್ನು ಹೊಡೀರಿ ಚಂದ. ಏನೇ ಮಾಡಿದರೂ ಮನಸಾರೆ ಮಾಡಬೇಕು. ನೀವು ಎಷ್ಟು ಮಾಡ್ತಿರೋ ಎಷ್ಟು ಬಿಡ್ತಿರೋ ಗೊತ್ತಿಲ್ಲ, ಅಷ್ಟನ್ನು ಮನಪೂರ್ವಕವಾಗಿ ಮಾಡುವಂಥ ಕಾರ್ಯವನ್ನು ನಾವು ನೀವೆಲ್ಲ ಮಾಡೋಣ. ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ ಮಹಾಂತಪ್ಪಗಳವರು ನಮಗೆಲ್ಲ ಭಾಳ ಭರವಸೆಯನ್ನು ಆತ್ಮವಿಶ್ವಾಸವನ್ನು ತುಂಬಿರ್ತಕ್ಕಂಥ ಪೂಜ್ಯರು. ನೋಡ್ರಿ, ಅವರನ್ನು ನೆನೆಸೋದೇ ಒಂದು ಪುಣ್ಯದ ಕೆಲಸ, ಅದನ್ನು ನೆನೆಸೋದೇ ಒಂದು ಪವಿತ್ರವಾದಂಥ ಕಾರ್ಯ ಅಂತಿಕೊಂಡು ಹೇಳಿ ಈ ಸಂದರ್ಭದೊಳಗೆ ನಾನು ಭಾವಿಸ್ಕೊಳ್ತಾ, ಪೂಜ್ಯರು ಭಾಳ ಪ್ರೀತಿಯಿಂದ ನನಗೆ ಕರೆದು ಬರಬೇಕು ಅಂಥೇಳಿ ಅಪ್ಪಣೆ ಮಾಡಿದರು. ಅವರ ಅಪ್ಪಣೆಯನ್ನು ಶಿರಸ ಹೊತ್ತು ಇವತ್ತು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದೆ. ನನಗೆ ಭಾಳ ಖುಷಿ ಆಯಿತು. ಪೂಜ್ಯರ ಆಶೀರ್ವಾದ ನಿಮ್ಮನ್ನೆಲ್ಲ ಸಂರಕ್ಷಿಸಲಿ. ಜಗದ್ಗುರು ಮಹಾಸನ್ನಿಧಿಯವರು ಎಲ್ಲರಿಗೂ ಒಳಿತನ್ನು ಹಾರೈಸಲಿ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೆ.